ನಮಸ್ಕಾರ. ಜಿಚೆಂಪೇಂಟ್ ನಲ್ಲಿನ ಫಾರ್ಮೇಶನ್ ಆಫ್ ಮಾಲಿಕ್ಯೂಲ್ಸ್ ಎನ್ನುವ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಸಂಯುಕ್ತಗಳ ರಚನೆಗಳನ್ನು ಸೇರಿಸುವುದು ಹಾಗೂ ಮಾರ್ಪಡಿಸುವುದು, ಈಗಿನ ಮೂಲಧಾತುವನ್ನು ಬದಲಾಯಿಸುವುದು, ಆಲ್ಕೈಲ್ ಗ್ರೂಪ್ ಗಳನ್ನು ಸೇರಿಸುವುದು, ಕಾರ್ಬನ್ ಚೈನ್ ಅನ್ನು ಸೇರಿಸುವುದು ಹಾಗೂ ಮಾರ್ಪಡಿಸುವುದು ಇತ್ಯಾದಿಗಳನ್ನು ಕಲಿಯುವೆವು. ಇಲ್ಲಿ ನಾನು ಉಬುಂಟು ಲಿನಕ್ಸ್ ಒಎಸ್ ನ ವರ್ಷನ್ 1204 ಹಾಗೂ ಜಿಚೆಂಪೇಂಟ್ ವರ್ಷನ್ 01210 ಅನ್ನು ಬಳಸುತ್ತಿದ್ದೇನೆ. ಈ ಟ್ಯುಟೋರಿಯಲ್ ಅನ್ನು ಅನುಸರಿಸಲು ನೀವು ಜಿಚೆಂಪೇಂಟ್ ಕೆಮಿಕಲ್ ಸ್ಟ್ರಕ್ಚರ್ ಎಡಿಟರ್ ಅನ್ನು ತಿಳಿದಿರಬೇಕು. ಇಲ್ಲದಿದ್ದರೆ ಸಂಬಂಧಿತ ಟ್ಯುಟೋರಿಯಲ್ ಗಳಿಗಾಗಿ ದಯವಿಟ್ಟು ನಮ್ಮ ವೆಬ್ಸೈಟ್ ಗೆ ಹೋಗಿ. ಇಲ್ಲಿ ಪ್ರೊಪೇನ್, ಬ್ಯೂಟೇನ್ ಮತ್ತು ಹೆಪ್ಟೇನ್ ಗಳ ರಚನೆಗಳಿಗಾಗಿ ಸ್ಲೈಡ್ ಇವೆ. ಸ್ಲೈಡ್ ನಲ್ಲಿ ತೋರಿಸಿದಂತೆ ನಾನು ಪ್ರೊಪೇನ್ ಮತ್ತು ಬ್ಯೂಟೇನ್ ಗಳ ರಚನೆಗಳೊಂದಿಗೆ ಒಂದು ಹೊಸ ಜಿಚೆಂಪೇಂಟ್ ಅಪ್ಲಿಕೇಶನ್ ಅನ್ನು ತೆರೆದಿದ್ದೇನೆ. ಬ್ಯೂಟೇನ್ ನ ರಚನೆಯಲ್ಲಿ ಕೊನೆಯಲ್ಲಿರುವ ಕಾರ್ಬನ್ ಅಣುಗಳ ಬದಲಿಗೆ ನಾವು ಕ್ಲೋರಿನ್ ಅಣುಗಳನ್ನು ಸೇರಿಸೋಣ. ಇದಕ್ಕಾಗಿ ನಾನು ಪಿರಿಯಾಡಿಕ್ ಟೇಬಲ್ ಕಾಂಬೋ ಬಟನ್ ಅನ್ನು ಬಳಸುವೆನು. ಕರೆಂಟ್ ಎಲಿಮೆಂಟ್ ನ ಡ್ರಾಪ್ ಡೌನ್ ಆರೋ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ಈ ಬಟನ್ ಅನ್ನು ಪಿರಿಯಾಡಿಕ್ ಟೇಬಲ್ ಕಾಂಬೋ ಬಟನ್ ಎಂದು ಕರೆಯಲಾಗುತ್ತದೆ. ಅಂತರ್ನಿರ್ಮಿತ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅನ್ನು ಗಮನಿಸಿ. ಟೇಬಲ್ ನಲ್ಲಿನ ಸಿಎಲ್ ನ ಮೇಲೆ ಕ್ಲಿಕ್ ಮಾಡಿ. ಟೂಲ್ ಬಾಕ್ಸ್ ನಲ್ಲಿ ಸಿಎಲ್ ಅನ್ನು ಗಮನಿಸಿ. ಆಡ್ ಆರ್ ಮಾಡಿಫೈ ಆನ್ ಆಟಮ್ ಎನ್ನುವ ಟೂಲ್ ನ ಮೇಲೆ ಕ್ಲಿಕ್ ಮಾಡಿ. ಕೊನೆಯ ಅಣುಗಳ ಸ್ಥಾನದಲ್ಲಿ ಕ್ಲೋರಿನ್ ಅಣುಗಳನ್ನು ಸೇರಿಸಲು ಅವುಗಳ ಮೇಲೆ ಕ್ಲಿಕ್ ಮಾಡಿ. ಸಿಕ್ಕಿರುವ ಹೊಸ ರಚನೆಯು 1,2-ಡೈಕ್ಲೋರೋಈಥೇನ್ ಆಗಿದೆ. ಅದರ ಹೆಸರನ್ನು ನಾವು ರಚನೆಯ ಕೆಳಗೆ ಬರೆಯೋಣ. ಆಡ್ ಆರ್ ಮಾಡಿಫೈ ಅ ಟೆಕ್ಸ್ಟ್ ಎನ್ನುವ ಟೂಲ್ ನ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಟೂಲ್ ನ ಪ್ರಾಪರ್ಟಿ ಪೇಜ್ ತೆರೆದುಕೊಳ್ಳುತ್ತದೆ. ಡಿಸ್ಪ್ಲೇ ಏರಿಯಾದಲ್ಲಿ ರಚನೆಯ ಕೆಳಗೆ ಕ್ಲಿಕ್ ಮಾಡಿ. ಮಿನುಗುತ್ತಿರುವ ಕರ್ಸರ್ ಅನ್ನು ಹಸಿರು ಬಣ್ಣದ ಬಾಕ್ಸ್ ನಲ್ಲಿ ನೀವು ನೋಡಬಹುದು. ಬಾಕ್ಸ್ ನಲ್ಲಿ 1,2-ಡೈಕ್ಲೋರೋಈಥೇನ್ ಎಂದು ಟೈಪ್ ಮಾಡಿ. ಟೆಕ್ಸ್ಟ್ ಟೂಲ್ ನ ಪ್ರಾಪರ್ಟಿ ಪೇಜ್ ಅನ್ನು ಮುಚ್ಚಲು ಸೆಲೆಕ್ಟ್ ಒನ್ ಆರ್ ಮೋರ್ ಆಬ್ಜೆಕ್ಟ್ಸ್ ಟೂಲ್ ನ ಮೇಲೆ ಕ್ಲಿಕ್ ಮಾಡಿ. ನಂತರ ನಾವು ಪ್ರೊಪೇನ್ ನ ರಚನೆಯಲ್ಲಿನ ಮಧ್ಯದ ಕಾರ್ಬನ್ ಅಣುವನ್ನು ಆಕ್ಸಿಜನ್ ಅಣುವಿನಿಂದ ಸ್ಥಾನಪಲ್ಲಟಗೊಳಿಸೋಣ. ಕರ್ಸರ್ ಅನ್ನು ಪ್ರೊಪೇನ್ ನ ರಚನೆಯ ಮಧ್ಯದ ಅಣುವಿನ ಹತ್ತಿರ ಇರಿಸಿ. ದೊಡ್ಡಕ್ಷರ O ಅನ್ನು ಒತ್ತಿ. O ಮತ್ತು OS ಗಳೊಂದಿಗೆ ಒಂದು ಸಬ್ ಮೆನ್ಯು ತೆರೆದುಕೊಳ್ಳುತ್ತದೆ. O ಅನ್ನು ಆಯ್ಕೆ ಮಾಡಿ. ಕಾರ್ಬನ್ ಮತ್ತು ಹೈಡ್ರೋಜನ್ ಅಣುಗಳು ಆಕ್ಸಿಜನ್ ಅಣುವಿಂದ ಸ್ಥಾನಪಲ್ಲಟ ಹೊಂದುವವು. ಪಡೆದ ಹೊಸ ರಚನೆಯು ಡೈಮಿಥೈಲ್ ಈಥರ್ ಆಗಿದೆ. ನಾವು ಇದರ ಹೆಸರನ್ನು ರಚನೆಯ ಕೆಳಗೆ ಬರೆಯೋಣ. ಆಡ್ ಆರ್ ಮಾಡಿಫೈ ಅ ಟೆಕ್ಸ್ಟ್ ಎನ್ನುವ ಟೂಲ್ ನ ಮೇಲೆ ಕ್ಲಿಕ್ ಮಾಡಿ. ರಚನೆಯ ಕೆಳಗೆ ಡಿಸ್ಪ್ಲೇ ಏರಿಯಾದಲ್ಲಿ ಕ್ಲಿಕ್ ಮಾಡಿ. ಬಾಕ್ಸ್ ನಲ್ಲಿ ಡೈಮಿಥೈಲ್ ಈಥರ್ ಎಂದು ಟೈಪ್ ಮಾಡಿ. ಈಗ ಫೈಲ್ ಅನ್ನು ಸೇವ್ ಮಾಡೋಣ. ಟೂಲ್ ಬಾರ್ ನಲ್ಲಿ ಸೇವ್ ದ ಕರೆಂಟ್ ಫೈಲ್ ಐಕಾನ್ ನ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆಸ್ ಎನ್ನುವ ಡಯಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ. ಫೈಲ್ ನ ಹೆಸರನ್ನು ಕ್ಲೋರೋಈಥೇನ್ ಈಥರ್ ಎಂದು ನಮೂದಿಸಿ. ಸೇವ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ವಿಂಡೋವನ್ನು ಮುಚ್ಚಲು ನಾವು ಕ್ಲೋಸ್ ಬಟನ್ ನ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಒಂದು ಅಸೈನ್ಮೆಂಟ್ ಇದೆ. ಈಥೇನ್ ಮತ್ತು ಪೆಂಟೇನ್ ರಚನೆಗಳನ್ನು ಡ್ರಾ ಮಾಡಿ. ಈಥೇನ್ ನ ಒಂದು ಕಾರ್ಬನ್ ಅಣುವನ್ನು Br ನಿಂದ ಸ್ಥಾನಪಲ್ಲಟಗೊಳಿಸಿ. ಪೆಂಟೇನ್ ನ ಕೊನೆಯಲ್ಲಿರುವ ಕಾರ್ಬನ್ ಅಣುಗಳನ್ನು I ನಿಂದ ಸ್ಥಾನಪಲ್ಲಟ ಮಾಡಿ. ಪೂರ್ಣಗೊಂಡ ನಿಮ್ಮ ಅಸೈನ್ಮೆಂಟ್ ಹೀಗೆ ಕಾಣಿಸಬೇಕು. ಈಗ ನಾನು ಆಲ್ಕೈಲ್ ಗ್ರೂಪ್ಸ್ ನ ಬಗ್ಗೆ ವಿವರಿಸುವೆನು. ಆಲ್ಕೈಲ್ ಗ್ರೂಪ್ ಆಲ್ಕೇನ್ ನ ಒಂದು ತುಣುಕು ಆಗಿದೆ. ಉದಾಹರಣೆಗೆ ಮಿಥೈಲ್ CH3 ಮೀಥೇನ್ CH4 ನ ಒಂದು ತುಣುಕು ಆಗಿದೆ. ಆಲ್ಕೈಲ್ ಗ್ರೂಪ್ ನ ಅನುಕ್ರಮವಾದ ಘಟಕಗಳು ಒಂದು CH2 ಗ್ರೂಪ್ ನ ವ್ಯತ್ಯಾಸವನ್ನು ಹೊಂದಿವೆ. ಆಲ್ಕೈಲ್ ಗ್ರೂಪ್ ಶ್ರೇಣಿಯ ಹೋಮೋಲೋಗ್ ಗಳು ಮೀಥೈಲ್ CH3, ಈಥೈಲ್ C2H5, ಪ್ರೊಪೈಲ್ C3H7, ಬ್ಯೂಟೈಲ್ C4H9 ಇತ್ಯಾದಿಗಳನ್ನು ಒಳಗೊಂಡಿವೆ. ನಾನು ಹೆಪ್ಟೇನ್ ರಚನೆಯೊಂದಿಗೆ ಒಂದು ಹೊಸ ಜಿಚೆಂಪೇಂಟ್ ಅಪ್ಲಿಕೇಶನ್ ಅನ್ನು ತೆರೆದಿದ್ದೇನೆ. ಈಗ ಕಾರ್ಬನ್ ಚೈನ್ ಸ್ಥಾನಗಳಿಗೆ ಸಂಖ್ಯೆಗಳನ್ನು ಹೇಗೆ ನಮೂದಿಸುವುದೆಂದು ನಾನು ತೋರಿಸುವೆನು. ಸಂಖ್ಯೆಗಳನ್ನು ನಮೂದಿಸುವುದರಿಂದ ಚೈನ್ ನ ಸ್ಥಾನಗಳನ್ನು ಗುರುತಿಸಲು ಸಹಾಯವಾಗುತ್ತದೆ. ಆಡ್ ಆರ್ ಮಾಡಿಫೈ ಅ ಟೆಕ್ಸ್ಟ್ ಎನ್ನುವ ಟೂಲ್ ನ ಮೇಲೆ ಕ್ಲಿಕ್ ಮಾಡಿ. ಡಿಸ್ಪ್ಲೇ ಏರಿಯಾದಲ್ಲಿ ಚೈನ್ ನ ಮೊದಲನೆಯ ಸ್ಥಾನದ ಹತ್ತಿರ ಕ್ಲಿಕ್ ಮಾಡಿ. ಹಸಿರು ಬಣ್ಣದ ಬಾಕ್ಸ್ ನಲ್ಲಿ 1 ಎಂದು ನಮೂದಿಸಿ. ನಂತರ ಚೈನ್ ನ ಎರಡನೆಯ ಸ್ಥಾನದ ಹತ್ತಿರ ಕ್ಲಿಕ್ ಮಾಡಿ.
ಬಾಕ್ಸ್ ನಲ್ಲಿ 2 ಎಂದು ನಮೂದಿಸಿ. ಹೀಗೆಯೇ ನಾನು ಚೈನ್ ನ ಇತರ ಸ್ಥಾನಗಳಿಗೆ 3, 4, 5, 6 ಮತ್ತು 7 ಎಂದು ನಮೂದಿಸುತ್ತೇನೆ. ವಿವಿಧ ಸ್ಥಾನಗಳಲ್ಲಿ ಆಲ್ಕೈಲ್ ಗ್ರೂಪ್ ಗಳನ್ನು ಬಳಸಿ ಈಗ ನಾವು ಹೆಪ್ಟೇನ್ ಅನ್ನು ಬ್ರಾಂಚ್ ಮಾಡೋಣ. ಒಂದು ಮೀಥೈಲ್ ಗ್ರೂಪ್ ಅನ್ನು ನಾವು 3ನೆಯ ಸ್ಥಾನಕ್ಕೆ ಸೇರಿಸೋಣ. ಆಡ್ ಅ ಬಾಂಡ್ ಆರ್ ಚೇಂಜ್ ದ ಮಲ್ಟಿಪ್ಲಿಸಿಟಿ ಆಫ್ ಎಕ್ಸಿಸ್ಟಿಂಗ್ ಒನ್ ಎನ್ನುವ ಟೂಲ್ ಮೇಲೆ ಕ್ಲಿಕ್ ಮಾಡಿ. ಸ್ಥಾನದ ಮೇಲೆ ಕ್ಲಿಕ್ ಮಾಡಿ. ಅಣುಗಳಲ್ಲಿನ ಬದಲಾವಣೆಗಳನ್ನು ಗಮನಿಸಿ. ಒಂದು ಈಥೈಲ್ ಗ್ರೂಪ್ ಅನ್ನು 5ನೆಯ ಸ್ಥಾನದಲ್ಲಿ ನಾವು ಸೇರಿಸೋಣ. ಆಡ್ ಅ ಚೈನ್ ಎನ್ನುವ ಟೂಲ್ ನ ಮೇಲೆ ಕ್ಲಿಕ್ ಮಾಡಿ. ಸ್ಥಾನದ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಾನು ಅಣುಗಳನ್ನು ಎಲ್ಲಾ ಸ್ಥಾನಗಳ ಮೇಲೆ ತೋರಿಸುವೆನು. ಸ್ಥಾನದ ಮೇಲೆ ರೈಟ್ ಕ್ಲಿಕ್ ಮಾಡಿ. ಒಂದು ಸಬ್ ಮೆನ್ಯು ತೆರೆದುಕೊಳ್ಳುತ್ತದೆ. ಆಟಮ್ ಅನ್ನು ಆಯ್ಕೆ ಮಾಡಿ. ನಂತರ ಡಿಸ್ಪ್ಲೇ ಸಿಂಬಲ್ ನ ಮೇಲೆ ಕ್ಲಿಕ್ ಮಾಡಿ. ಹೀಗೆಯೇ ನಾನು ಅಣುಗಳನ್ನು ಇತರ ಸ್ಥಾನಗಳಲ್ಲಿ ತೋರಿಸುವೆನು. ಒಂದು ಸ್ಥಾನದಲ್ಲಿ ನಾವು ಎಷ್ಟು ಸಲ ಬ್ರಾಂಚ್ ಮಾಡಬಹುದು ಎಂದು ನೋಡೋಣ. ಆಡ್ ಅ ಬಾಂಡ್ ಆರ್ ಚೇಂಜ್ ದ ಮಲ್ಟಿಪ್ಲಿಸಿಟಿ ಆಫ್ ಎಕ್ಸಿಸ್ಟಿಂಗ್ ಒನ್ ಎನ್ನುವ ಟೂಲ್ ನ ಮೇಲೆ ಕ್ಲಿಕ್ ಮಾಡಿ. 4ನೆಯ ಸ್ಥಾನದ ಮೇಲೆ ಕ್ಲಿಕ್ ಮಾಡಿ. ಮತ್ತೊಮ್ಮೆ ಕ್ಲಿಕ್ ಮಾಡಿ. ಕಾರ್ಬನ್ ಚೈನ್ ನಲ್ಲಿನ ಬ್ರಾಂಚಿಂಗ್ ಅನ್ನು ಗಮನಿಸಿ. 3ನೆಯ ಸಲ ಕ್ಲಿಕ್ ಮಾಡಲು ಪ್ರಯತ್ನಿಸಿ. ನಾವು ಬ್ರಾಂಚಿಂಗ್ ಅನ್ನು ಕಾಣುವುದಿಲ್ಲ. ಪ್ರತಿಯೊಂದು ಸ್ಥಾನದಲ್ಲಿ ಬ್ರಾಂಚಿಂಗ್ 2 ಸಲ ಮಾತ್ರ ಸಾಧ್ಯವಿದೆ ಎಂದು ಗಮನಿಸಿ. ಏಕೆಂದರೆ ಇದು ಕಾರ್ಬನ್ ಟೆಟ್ರಾವೇಲೆನ್ಸಿಯನ್ನು ಪೂರೈಸುತ್ತದೆ. ಫೈಲ್ ಅನ್ನು ಸೇವ್ ಮಾಡಲು Ctrl S ಒತ್ತಿ. ಸೇವ್ ಆಸ್ ಎನ್ನುವ ಡಯಲಾಗ್ ಬಾಕ್ಸ್ ತೆರೆದುಕೊಳ್ಳುತ್ತದೆ. ಫೈಲ್ ನೇಮ್ ಅನ್ನು ಆಲ್ಕೈಲ್ ಗ್ರೂಪ್ಸ್ ಎಂದು ನಮೂದಿಸಿ. ಸೇವ್ ಬಟನ್ ನ ಮೇಲೆ ಕ್ಲಿಕ್ ಮಾಡಿ. ನಾವು ಕಲಿತಿರುವುದನ್ನು ಸಾರಾಂಶಗೊಳಿಸೋಣ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಸಂಯುಕ್ತಗಳ ರಚನೆಗಳನ್ನು ಸೇರಿಸುವುದು ಹಾಗೂ ಮಾರ್ಪಡಿಸುವುದು, ಈಗಿನ ಮೂಲಧಾತುವನ್ನು ಬದಲಾಯಿಸುವುದು, ಆಲ್ಕೈಲ್ ಗ್ರೂಪ್ ಗಳನ್ನು ಸೇರಿಸುವುದು ಮತ್ತು ಕಾರ್ಬನ್ ಚೈನ್ ಅನ್ನು ಸೇರಿಸುವುದು ಹಾಗೂ ಮಾರ್ಪಡಿಸುವುದು ಇವುಗಳ ಬಗ್ಗೆ ಕಲಿತಿದ್ದೇವೆ. ಒಂದು ಅಸೈನ್ಮೆಂಟ್ ಎಂದು ಆಕ್ಟೇನ್ ನ ರಚನೆಯನ್ನು ಡ್ರಾ ಮಾಡಿ. ಪ್ರೊಪೈಲ್ ಮತ್ತು ಬ್ಯೂಟೈಲ್ ಗ್ರೂಪ್ ಗಳನ್ನು ಚೈನ್ ನ 4ನೆಯ ಹಾಗೂ 5ನೆಯ ಸ್ಥಾನಗಳಲ್ಲಿ ಸೇರಿಸಿ. ಪೂರ್ಣಗೊಂಡ ನಿಮ್ಮ ಅಸೈನ್ಮೆಂಟ್ ಹೀಗೆ ಕಾಣಿಸಬೇಕು. ಈ ಕೆಳಗಿನ ಲಿಂಕ್ ನಲ್ಲಿ ಲಭ್ಯವಿರುವ ವಿಡಿಯೋವನ್ನು ನೋಡಿ. ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವನ್ನು ಸಾರಾಂಶಗೊಳಿಸುತ್ತದೆ. ಒಳ್ಳೆಯ ಬ್ಯಾಂಡ್ವಿಡ್ತ್ ಸಿಗದಿದ್ದರೆ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವು ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಬಳಸಿ ಕಾರ್ಯಶಾಲೆಗಳನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ಪಾಸಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಲಿಂಕ್ ಗೆ ಬರೆಯಿರಿ. contact@spoken-tutorial.org. ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಪ್ರಕಲ್ಪದ ಒಂದು ಭಾಗವಾಗಿದೆ. ಇದು ಭಾರತ ಸರ್ಕಾರದ ಐಸಿಟಿ ಎಂಎಚಆರ್ಡಿ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನ ಆಧಾರವನ್ನು ಪಡೆದಿದೆ. ಈ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ನಲ್ಲಿ ಲಭ್ಯವಿದೆ. ಇದು ನಮ್ಮನ್ನು ಈ ಟ್ಯುಟೋರಿಯಲ್ ನ ಕೊನೆಗೆ ತರುತ್ತದೆ. ಐಐಟಿ ಬಾಂಬೆಯಿಂದ ಸ್ಕ್ರಿಪ್ಟ್ ನ ಅನುವಾದಕಿ ಸಂಧ್ಯಾ ಪುಣೇಕರ್ ಹಾಗೂ ಪ್ರವಾಚಕ ವಾಸುದೇವ್ ಐತಾಳ್. ವಂದನೆಗಳು.